ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಜನಜಾಗೃತಿ ಚಾನಲ್ಗೆ ಸ್ವಾಗತ. ನಿಮಗೊಂದು ನಾಣ್ಣುಡಿ ಜ್ಞಾಪಕವಿದೆಯೇ? ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಂದೆ ತಾಯಿ ಗುರುಗಳ ಮಾರ್ಗದರ್ಶನದಿಂದ ಮಕ್ಕಳು ಜೀವನದಲ್ಲಿ ಉತ್ತಮವಾಗಿ ಯಶಸ್ಸು ಕಾಣುತ್ತಾರೆ. ಇದಕ್ಕೆ ಉದಾಹರಣೆ ಈ ನಿಮ್ಮ ಮುಂದೆ ಇರುವ ಮಕ್ಕಳ ವಿಜೃಂಭಣೆಯ ಸ್ವಾಗತ. ಆತಿಥ್ಯ, ಔದಾರ್ಯ, ವಿದ್ಯೆ, ವಿನಯ ಇವೆರಡೂ ನಮ್ಮನ್ನು ಸಮಾಜದಲ್ಲಿ ಗೌರವವನ್ನು ಹೆಚ್ಚು ಮಾಡುತ್ತದೆ. ಇದಕ್ಕೆ ಉದಾಹರಣೆ ಈ ಮಕ್ಕಳ ಇವತ್ತಿನ ಈ ಒಂದು ಸನ್ಮಾನ. ಈ ಸನ್ಮಾನ ಹೇಗಿತ್ತು ಅಂದರೆ, ಅವರು ಜೀವನದಲ್ಲಿ ತನ್ನ ಒಂದು ವಿದ್ಯೆಯಲ್ಲಿ ಸಾಧನೆ ಮಾಡೋದಕ್ಕೆ ಬಹಳ ಸಾರ್ಥಕವಾಯಿತು ಅನ್ನೋ ಒಂದು ಮಟ್ಟಿಗೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನು ಸರ್ ಇವತ್ತಿನ ಸಮಾರಂಭದ ವಿಶೇಷ? ಸರ್ ಮೊದಲನೇದು ಶ್ರೀ ಬಂಡೇಶ್ವರ ಸ್ವಾಮಿ ಎಜುಕೇಷನ್ ಸೊಸೈಟಿ ಅವರದ್ದು SBS ಕಾಲೇಜ್ 5 ವರ್ಷ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆಗಿರೋ ಒಂದು ಇನ್ಸಿಡೆನ್ಸ್ ಏನಂದರೆ, 4ನೇ ಬ್ಯಾಚ್ದು ರಿಸಲ್ಟು ತುಂಬ ಬ್ರಿಲಿಯಂಟಾಗಿ ಬಂದಿದೆ. ಅದಕ್ಕೆ ನಮ್ಮ ಸಚ್ಚಿದಾನಂದ ಸ್ವಾಮಿಗಳು ಮಕ್ಕಳನ್ನ ಕರೆದು ಒಂದು ಚಿಕ್ಕದಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈಗ ಅದರ ಭಾಗವಾಗಿ ನಮ್ಮ ಬಂಡೇಶ್ವರ ಸ್ವಾಮಿಗಳ ಆಶೀರ್ವಾದ ಪ್ರಸಾದ ಆಯಿತು. ಮುಂದೆ ಸ್ವಾಮಿಗಳು ನಮಗೆ ಫೆಲಿಸಿಟೇಷನ್ ಮಾಡಲಿದ್ದಾರೆ ಸರ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನೀವೆಲ್ಲ ಉಪಾಧ್ಯಾಯರುಗಳು ಏನು ಹೇಳ್ತೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರ ಎಫರ್ಟ್ಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ಕಾಲೇಜ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಖಂಡಿತ ಸರ್, ಅವರು ನಾವು ಹೇಳಿದ ಎಲ್ಲ ಮಾತುಗಳನ್ನ ಕೇಳಿ ತುಂಬ ಚೆನ್ನಾಗಿ ಓದಿ ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದು ಸಚ್ಚಿದಾನಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಇವತ್ತು ಬಂಡೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಸರ್. ಕಾಲೇಜ್ಗೂ ಕೂಡ ಒಳ್ಳೆ ಕೀರ್ತಿ ಅಂತ ತಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಒಂದು ಶುಭ ಸಮಾರಂಭ ನಮ್ಮೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ಒಂದು ಸಮಾರಂಭ. ನಮ್ಮ ಆದಿ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸಂಪೂರ್ಣವಾಗಿದ್ದು, ನೀವೆಲ್ಲರೂ ಜ್ಞಾನವಂತರಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದು, ಹೆಚ್ಚಿನ ಅಂಕ ಗಳಿಸಿ ನಿಮ್ಮ ಜ್ಞಾನ ಅಭಿವೃದ್ಧಿಯಾಗಲಿ ಅಂತ ಆ ಪರಮಾತ್ಮನಲ್ಲಿ, ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ದಿವಸ ಅಂದರೆ ಈ ವರ್ಷ ಈ ವಿದ್ಯಾಸಂಸ್ಥೆ ಓಪನ್ ಆಗಿ 5 ವರ್ಷಗಳಾಗಿದೆ. 5 ವರ್ಷಗಳಲ್ಲಿ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 100% ಪಾಸಾಗಿರೋದು ನಮ್ಮ ಕಾಲೇಜಿನಲ್ಲೇ. ಎರಡನೇದಾಗಿ ಡಿಸ್ಟಿಂಕ್ಷನ್ ತಗೊಂಡಿರೋವಂಥ ಮಕ್ಕಳು ತುಂಬ ಜನ ಇದ್ದೀರಿ. ಅದ್ರ ಮೇಲೆ ಸ್ಟೇಟ್ ಲೆವೆಲ್ನಲ್ಲಿ ಪಾಸಾಗಿ ಸ್ಟೇಟ್ಗೆ ಫಸ್ಟ್ 5th ರ್ಯಾಂಕ್ ಬಂದಿರತಕ್ಕಂಥದ್ದು ಭಾಳ ಕೇಳಿ ಸಂತೋಷ ಆಗಿದೆ. ಆ ಗುರುಗಳು ನಿಮಗೆ ಇದೇ ಥರ ಎಲ್ಲ ನಿಮ್ಮ ಮೇಲೆ ಆಶೀರ್ವಾದ ಇಟ್ಟು ನೀವು ಹೆಚ್ಚಿನ ಜ್ಞಾನವಂತರಾಗಿ ಶಿಸ್ತಿನಿಂದ ನೀವು ಒಂದು ಗುರಿ ಇಟ್ಕೊಂಡು ಆ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಮಾತಾಪಿತೃಗಳಿಗೆ ಹೊಂದಿಸ್ಕೊಂಡು ದಿವಸ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಾರೆ. ಆ ಥರದಲ್ಲಿ ನೀವು ಮೊದಲನೇದಾಗಿ ತಂದೆ ತಾಯಿಗಳ ಮಾತು ಕೇಳಬೇಕು. ಈಗ ನೀವೆಲ್ಲ ಇಷ್ಟು ವರ್ಷ 17 ವರ್ಷ ಮುಗಿದಿದೆ ಅಂತ ಕಾಣಿಸುತ್ತೆ ಎಲ್ಲರಿಗೂ. ಅದರಿಂದ ತಂದೆ ತಾಯಿಗಳ ಮಾತನ್ನು ಕೇಳಿ ಅವರ ಒಂದು ಮಾತನ್ನು ಮೀರದೆ, ಪಿತೃವಾಕ್ಯ ಮಾತೃವಾಕ್ಯವನ್ನು ಮೀರದೆ ನೀವು ನಡ್ಕೊಂಡು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ. ಮತ್ತು ಈ ಕೆಂಗೇರಿ ವಿಭಾಗದಲ್ಲಿ ನಮ್ಮ ಕಾಲೇಜಿನಲ್ಲಿ
ಹೆಚ್ಚಿನ 100% ಪಾಸಾಗಿ, ಹೆಚ್ಚಿನ ಸಂಖ್ಯೆಯಲ್ಲೂ ಪಾಸಾಗಿ ರಾಜ್ಯಕ್ಕೇ 5ನೇ ಸ್ಥಾನವನ್ನು ಪಡೆದಿರೋದು ಭಾಳ ಸಂತೋಷವಾದ ವಿಚಾರ. ಮುಂದೆ ಇದೇ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ನಂಬರ್ಗಳನ್ನ ತೆಗೆದು ಹೆಚ್ಚು ಬುದ್ಧಿವಂತರಾಗಿ ಇನ್ನೂ ಹೆಚ್ಚಿನ ರ್ಯಾಂಕ್ಗಳನ್ನ, ಹೆಚ್ಚು ಹುಡುಗರು ರ್ಯಾಂಕ್ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ನಿಮ್ಮ ಒಂದು ಶ್ರದ್ಧೆ ಮತ್ತು ಗುರಿ ಭಾಳ ಮುಖ್ಯ. ಅದಕ್ಕೆ ನೀವೆಲ್ಲರೂ ನಿಮ್ಮ ಗುರುಗಳಾಗಿರ್ತಕ್ಕಂಥ ಏನು ನಿಮ್ಮ ಉಪನ್ಯಾಸಕರು ಅಥವಾ ಆಚಾರ್ಯರು ಪ್ರಾಚಾರ್ಯರು ಏನಿದ್ದಾರೆ ಅವ್ರು ಹೇಳಿದಂತೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಪ್ರತಿನಿತ್ಯ ನೆನೆಯುತ್ತಾ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ ನೀವು ಮುಂದಿನ ವಿದ್ಯಾಭ್ಯಾಸವನ್ನು ನೀವು ಮಾಡಿದ್ದೇ ಆದರೆ ಇನ್ನೂ ಹೆಚ್ಚಿನ ರ್ಯಾಂಕ್ಗಳು ಈ ಸಂಸ್ಥೆಗೆ ಬರ್ತದೆ. ನೀವು ಈ ಸಂಸ್ಥೆಯ ಆಶ್ರಯದಲ್ಲಿ ಇದನ್ನು ಮುಂದಿನ ಉನ್ನತ ಸ್ಥಾನಗಳನ್ನ ಏರಿ ದೇಶದ ಸತ್ಪ್ರಜೆಗಳು ಮತ್ತು ತಂದೆ ತಾಯಿಗಳಿಗೆ ನೀವು ಸದ್ಮಕ್ಕಳಾಗಿ ನೀವು ಮುಂದೆ ಒಳ್ಳೆಯದಾಗಿ ಬಾಳಲಿ ಅಂತ ಹೇಳ್ತಾ ಆಶೀರ್ವಾದ ಮಾಡ್ತಾಯಿದ್ದೀನಿ. ತಮ್ಮ ಮಕ್ಕಳ ಈ ಸಾಧನೆಯನ್ನು ಕಂಡು ತಂದೆ ತಾಯಿಗಳು ಕಣ್ತುಂಬಿಕೊಂಡರು. ಎಂತಹ ಅದ್ಭುತ ಸಾಧನೆ! ಈ ಮಕ್ಕಳು ಎಲ್ಲರಿಗೂ ಆದರ್ಶವಾಗಿರಲಿ ಅಂತ ನಾವು ತುಂಬ ಬಯಸ್ತೀವಿ. ಇದು ಕೆಂಗೇರಿ ಬಂಡೇಮಠದ SBS ಕಾಲೇಜಿನ ಕರ್ನಾಟಕಕ್ಕೆ 5ನೇ ರ್ಯಾಂಕ್ ತೆಗೆದುಕೊಂಡಿರತಕ್ಕಂತಹ ಒಂದು ಅತ್ಯಂತ ಅದ್ಭುತ ಸಾಧನೆ.